ನನ್ನ ಇಡೀ ಬದುಕಿನಲ್ಲಿ ಅವ್ರಿಗಿಂತೂ ಸರಳವಾಗಿ ಇನ್ನೊಬ್ಬರನ್ನ ನೋಡೋಕೆ ಸಾಧ್ಯನೇ ಇಲ್ಲ. ಅವ್ರಿಗಿದ್ದಂಥ ಕೀರ್ತಿ, ಹೆಸರು, ಆ ಪ್ರತಿಭೆ, ಅಗಾಧವಾದ ಪ್ರತಿಭೆ. ಚಿತ್ರರಂಗ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ. ಅವರು ಅಷ್ಟು ಸರಳವಾಗಿದ್ರು. ಅದಾದಮೇಲೆ ಆ ರೀತಿಯಾದ ಒಬ್ಬ ಸರಳ ವ್ಯಕ್ತಿತ್ವವನ್ನು ನೋಡ್ತಾ ಇರೋದು ನಾನಿದು ಮೊದಲನೇ ಸಲ. ತುಂಬ ಜನಕ್ಕೆ ಆಗಾಗ ಬದುಕಿನಲ್ಲಿ ಡಿಸಪಾಯಿಂಟ್ ಬರುತ್ತೆ. ಮಗ ಲೈಫೇ ಸಾಕು, ನನ್ನ ಮಗನ ನೇಣು ಹಾಕೊಂಬೇಡ ಅಂತ. ನೇಣು ಹಾಕೊಳ್ಳೋಕೆ ಹಗ್ಗ ಸಿಗಲಿಲ್ಲ ಅಂದರೆ ಬಿಡೆಯ ವಿಷ ತಗೊಂಬೇಡ ಅಂತ. ವಿಷ ತಗೊಳ್ಳೋಕೆ ದುಡ್ಡಿಲ್ಲ ಅಂದ್ರೆ ಬೆಳೆಯ ರೈಲಲ್ಲಿ ಹೋಗಿ ಮಲಗಬೇಡ. ಇವೆಲ್ಲ ಆಲೋಚನೆಗಳು ಬರುತ್ತಲ್ಲ. ಹಿಂದ್ಗಡೆ ಅವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ, ನಾನಿಲ್ಲಿ ಬಡ್ಕೋತಾ ಇಲ್ಲ, ಅವ್ರ ಕಿವಿಗೆ ಬೀಳ್ತಾ ಇಲ್ಲ. ಆ ರೀತಿ ಯಾರಿಗಾರು ಯೋಚನೆ ಬಂದಾಗ ಒಂದು ಕ್ಷಣ ಗೋವಿಂದ ಬಾಬು ಅವ್ರು ನೆನೆಸ್ಕೊಬಿಡಿ. ಯಾಕೆಂದ್ರೆ ಅವ್ರ ಇತಿಹಾಸ ನಾವು ತಿಳ್ಕೊಳಕ್ ಹೋಗ್ತಾ ಇದ್ರೆ ಬದುಕಿನ ಕೊನೆಯ ಘಟ್ಟವನ್ನ ಬಹಳ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಅಲ್ಲಿಂದ ಪುಟಿದೆತ್ತು ನಿಂತು ಅಂದ್ರೆ ಹೇಗೆ ಬೌನ್ಸ್ ಆಗೋದದು, ನಿಂತು ಹೆಮ್ಮರವಾಗಿ ಬೆಳೆದು ನಾನು ಕೂಡ ಬದುಕು ತೋರಿಸ್ತೀನಿ, ಹೀಗೂ ಬದುಕಬಹುದು ಅಂತ ತೋರಿಸ್ಕೊಟ್ಟಂತ ಮಹಾನ್ ವ್ಯಕ್ತಿ ಅವರು. ಅಂಥ ವ್ಯಕ್ತಿಯ ಕಥೆ ಇವತ್ತು ನಾವು ನೋಡಿದ್ವಿ, ಅವ್ರ ಜೊತೆ ನಾವು ಕೂತಿದ್ದೀವಿ. ಹಾಗಾಗಿ ಈ ಸಂಸ್ಥೆ ಅವ್ರೇನು ಕಟ್ಟಿದ್ದಾರೆ, ಆ ಸಂಸ್ಥೆ ಆಗ್ಲೇ ನಮ್ಮ ಗೆಳೆಯರು ಹೇಳ್ತಾ ಇದ್ರು, ಎಲ್ಲಿಯ ಕುಂದಾಪುರ ಎಲ್ಲಿಯ ಬೆಂಗಳೂರು ಅಂತ. ನಿಜ, ಎಲ್ಲಿಯ ಕುಂದಾಪುರ ಎಲ್ಲಿಯ ಬೆಂಗಳೂರು. ಕುಂದಾಪುರದ ಒಬ್ಬ ಸಣ್ಣ ಬಾಲಕ ಮನೆಯಿಂದ ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಬಂದು ಸಂಸ್ಥೆ ಕಟ್ಟಿ ಅದನ್ನ ಹೆಮ್ಮರವಾಗಿ ಬೆಳೆಸ್ಕೊಂಡು ಇಷ್ಟು ದೊಡ್ಡ ಸುದ್ದಿ ಮಾಡೋದಿದೆಯಲ್ಲ. ಇಷ್ಟು ಜನರಿಗೆ ಅವರು ಅನ್ನದಾತರಾಗಿದ್ದಾರೆ, ವಿದ್ಯಾದಾತರಾಗಿದ್ದಾರೆ. ಇದೆಲ್ಲ ಸಾಧಾರಣವಾದ ವಿಷಯ ಅಲ್ವೇ ಅಲ್ಲ. ನಾವು ಬರೀ ಅವ್ರನ್ನ ಹೊಗಳೋದಲ್ಲ, ಕನಿಷ್ಠ ಅವರ ಗುಣವನ್ನು ನಾವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ನನಗಂತೂ ಇವತ್ತು ಗೋವಿಂದ ಪೂಜಾರಿ ಅವರು ಬಹಳ ಇನ್ಸ್ಪೈರ್ ಮಾಡಿದ್ದಾರೆ, ನನ್ನನ್ನು ಕಾಡಿದ್ದಾರೆ. ಅವರು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ನಾವುಗಳು ಸಣ್ಣ ಪುಟ್ಟದ್ದು ಸಣ್ಣದು ಏನೇನೋ ಮಾಡ್ತಾ ಇರ್ತೀವಿ, ಅದನ್ನು ನಾವು ಎಲೆಮರೆಕಾಯಿ ಥರ ಎಲ್ಲೂ ಕೂಡ ಅದನ್ನು ಬೆಳಕಿಗೆ ತರಕ್ಕೆ ಹೋಗೋದಿಲ್ಲ. ಅದನ್ನು ಯಾವಾಗಲೂ ಅಷ್ಟೇ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಅಂತೇಳಿ. ಆದರೆ ಇವರು ಮಾಡಿರೋ ಸಾಧನೆ ಇದೆಯಲ್ಲ, ಅಸಾಮಾನ್ಯ ಸಾಧನೆ. ಹಾಗಾಗಿ ನಿಮಗೆ ಅಭಿನಂದನೆಗಳು ಸರ್. ನಿರಂತರವಾಗಿ ನಿಮ್ಮ ಸೇವೆ ಸಮಾಜಕ್ಕೆ ಸಿಗ್ತಾ ಇರಲಿ. ನಿಮ್ಮಿಂದ, ನಿಮ್ಮ ಸಂಸ್ಥೆಯಿಂದ ಸಮಾಜಕ್ಕೆ ಇವಾಗ ಏನು ನೆರವಾಗ್ತಾ ಇದೆ, ಏನು ದೊಡ್ಡ ಸಾಧನೆಗಳನ್ನು ತಾವು ಮಾಡ್ಕೊಂಡು ಬಂದಿದ್ದೀರಿ, ಅದು ನಿರಂತರವಾಗಿ ಸಾಗಲಿ. ಭಗವಂತ ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಆಶೀರ್ವಾದ ಅಲ್ಲ, ನಿಮ್ಮ ಜೊತೆಯಲ್ಲೇ ಇದ್ದಾನೆ. ನಿಮ್ಮ ಮಾಡೋ ಪ್ರತಿ ಕೆಲಸದಲ್ಲಿದ್ದಾನೆ. ನೀವು ನೋಡೋ ನೋಟದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಸಂಸ್ಥೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಆಗಲೇ ಮೇಡಮ್ ಹೇಳಿದಾಗೆ ವಿಶ್ವ ಮಟ್ಟಕ್ಕೆ ನಿಮ್ಮ ಹೆಸರು, ನಿಮ್ಮ ಕೀರ್ತಿ, ನಿಮ್ಮ ಸಂಸ್ಥೆ ಅಜರಾಮರವಾಗಿ ಬೆಳಗಲಿ ಅಂತ ಹೇಳಿ ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದು ಪ್ರಮೋದ್ ಥ್ಯಾಂಕ್ ಯು ಪ್ರಮೋದ್. ಒಳ್ಳೆ ವೇದಿಕೆ ಸಿಕ್ಕಿದೆ ನನಗೆ. ಸಾಹೇಬರು, ಜಡ್ ಸಾಹೇಬರು ಪರಿಚಯ ಆದರು, ಆಮೇಲೆ SB ಸಾಹೇಬರು ಪರಿಚಯ ಆದರು, ಆಮೇಲೆ ಕುಂದಾಪುರದ ಈ ಹೀರೋ ಅವರು ಕೂಡ ಪರಿಚಯ ಆದರು. ಕಲಾವಿದರು ಭಾಳಷ್ಟು ಜನ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಎಲ್ರಿಗೂ ಕೂಡ ನಾನು ಹೇಳೋದು ಇಷ್ಟೇ, ನಾವು ಈ ಕಾರ್ಯಕ್ರಮಕ್ಕೆ ಬಂದ್ವಿ, ಒಂದಷ್ಟು ಜನಕ್ಕೆ ಸನ್ಮಾನ ಮಾಡಿದ್ವಿ, ನಾವು ಸನ್ಮಾನ ಪಡ್ಕೊಂಡ್ವಿ, ಹೋದ್ವಿ, ಇಷ್ಟೇ ಆಗಿದೆ. ಅವರನ್ನು ಸ್ಫೂರ್ತಿಯಾಗಿ ತಗೊಂಡು ಹೋಗಬೇಕು, ಅದು ಬಹಳ ಮುಖ್ಯವಾದ ಕೆಲಸ. ಅದು ನಾವು ಆ ಥರ ಯಾಕೆ ಆಗಬಾರ್ದು ಅಂದ್ರೆ ಅದೇ ರೀತಿ ಅದೇ ವೃತ್ತಿಯಲ್ಲಿ ಅಂತಲ್ಲ, ನಾವು ಮಾಡೋ ಕೆಲಸದಲ್ಲಿ ಯಾಕೆ ಆ ಥರ ಸಾಧನೆಗಳು ಮಾಡಬಾರ್ದು ಅನ್ನೋದನ್ನ ನಾವು ಸ್ಫೂರ್ತಿಯಾಗಿ ತಗೊಂಡು ಈ ವೇದಿಕೆಯಿಂದ ಹೋಗೋದೇ ಬಹಳ ಮುಖ್ಯವಾದ ಕೆಲಸ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಯಾರ್ಯಾರು ಇವತ್ತು ಇಲ್ಲಿ ವೇದಿಕೆ ಮೇಲೆ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ, ಸನ್ಮಾನ ಮಾಡ್ಕೊಂಡಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ಆಮೇಲೆ ಬಾಲ ಪ್ರತಿಭೆಗಳು ಆಗಲೇ ಇಲ್ಲಿ ಕಾರ್ಯಕ್ರಮ ಕೊಟ್ಟರು, ನೃತ್ಯ ಕಾರ್ಯಕ್ರಮ, ಅವರು ಕೂಡ ಬಹಳ ಚೆನ್ನಾಗಿ